ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನಲ್ಲಿ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ ಯಾವ ಥರ ಟರ್ನ್ಔಟ್ ಆಗುತ್ತಿದ್ದು ಅಂತ. ನಾನು ಜಾಸ್ತಿ ಓವರಾಗಿ ಮೇಕಪ್ ಮಾಡ್ಕೊಳಕ್ಕೆ ಹೋಗಲ್ಲ. ನನ್ನ ಸ್ಕಿನ್ನ ನಾನು ನ್ಯಾಚುರಲ್ಲಾಗೇ ಬ್ಯೂಟಿಫುಲ್ ಆಗಿರಬೇಕು ಅಂತ ಅಂದ್ಕೊಳ್ಳೋಳು ನಾನು. ಸೊ ನಾನು ನ್ಯಾಚುರಲ್ಲಾಗಿ ಯಾವ್ಯಾವ ಥರ ನಮ್ಮ ಸ್ಕಿನ್ನ ಕಾಪಾಡ್ಕೊಳ್ಬೋದು ಅನ್ನೋದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀನಿ ಹೊರತು ಈ ಥರ ಮೇಕಪ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಬಟ್ ಒಂದ್ಸಲ ಟ್ರೈ ಮಾಡೋಣ ಈ ಐ ಲುಕ್ ಯಾವ ಥರ ಬರುತ್ತೋ ಅಂತ ಅಂದ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ. ಬನ್ನಿ ನಿಮ್ಮ ಮುಂದೆನೇ ಟ್ರೈ ಮಾಡ್ತೀನಿ. ನನಗೆ ಸ್ಮೋಕಿ ಐಸ್ ಇಷ್ಟ. ಯಾವಾಗನ್ನ ಫಂಕ್ಷನ್ಗಳಲ್ಲಿ ಮಾಡ್ಕೋತೀನಿ ಯೂಶ್ವಲಿ. ಸೊ ಲೈಟಾಗಿ ಸ್ಮೋಕಿ ಐಸ್ ಟ್ರೈ ಮಾಡ್ತೀನಿ ಆವಾಗವಾಗ. ಸೊ ಒಂದೊಂದ್ಸಲಿ ಅದು ಕರೆಕ್ಟಾಗಿ ಬರುತ್ತೆ, ಒಂದೊಂದ್ಸಲಿ ಫ್ಲಾಪ್ ಆಗುತ್ತೆ. ಓಕೆ, ಇಲ್ಲಿ ನಾನು ಅದನ್ನೇ ಟ್ರೈ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನೋಡೋಣ ನಿಮ್ಗೆ ಏನು ಅನಿಸುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ನಾನು ನಾರ್ಮಲ್ ಕಾಜಲ್, ಫೇಸಸ್ ಕನ್ನಡ ಕಾಜಲ್ನ ನಾನು ಯೂಸ್ ಮಾಡೋದು. ಅದು ವಾಟರ್ ಪ್ರೂಫ್ ಹಾಗೆ ಸ್ಮಜ್ ಪ್ರೂಫು. ಸ್ಮಜ್ ಜಾಸ್ತಿ ಆಗೋದಿಲ್ಲ. ನಾನು ಯೂಸ್ ಮಾಡ್ತಿದ್ದೀನಿ, ಎವ್ರಿ ಡೇ ಯೂಸ್ ಮಾಡ್ತೀನಿ ನಾನು. ಸೊ ಅದೇನು ಜಾಸ್ತಿ ಸ್ಮಜ್ ಆಗೋಲ್ಲ. ಸೊ ನಾರ್ಮಲಾಗಿ ನಾನು ಫೇಸಸ್ ಕನ್ನಡ ಕಾಜಲ್ನ ತೊಗೊಂಡು ವಾಟರ್ ಲೈನು ಹಾಗೆ ಲ್ಯಾಶ್ ಲೈನ್ ಎರಡೂ ಕವರ್ ಮಾಡ್ಕೊಂಡಿದ್ದೀನಿ. ಸೊ ಮೇಲ್ಗಡೆ ಐ ಶ್ಯಾಡೋ ಅಪ್ಲೈ ಮಾಡ್ಕೊಳ್ಳೋ ಕಡೆ ಆ ಲ್ಯಾಶ್ ಲೈನಲ್ಲಿ ಚೆನ್ನಾಗಿ ಸ್ವಲ್ಪ ಥಿಕ್ಕಾಗಿ ಕಾಜಲ್ನಲ್ಲೇ ನಾನು ಲೈನ್ ಹಾಕ್ಕೊಂಡಿದ್ದೀನಿ. ಅದೇ ಕಾಜಲ್ನ ಅದೇ ಕಾಜಲ್ನ ಒಂದು ಬ್ರಷ್ ತಗೊಂಡು ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಥಿನ್ನಾಗಿ. ಓವರಾಲ್ ನನ್ನ ಲ್ಯಾಶ್ ಲೇಯರ್ ಪೂರ್ತಿನೂ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸೊ ಅದೊಂಥರ ನಿಮಗೆ ಸ್ಮೋಕಿ ಎಫೆಕ್ಟ್ ಸಿಗುತ್ತೆ. ಸೊ ನಾರ್ಮಲಿ ನಾವು ಐ ಶ್ಯಾಡೋ ಅಥವಾ ಇನ್ನೇನೋ ಹಾಕ್ಕೋತೀವಲ್ಲ, ಐ ಶ್ಯಾಡೋನು ಹಾಕ್ತೀನಿ ನಾನು ನೆಕ್ಸ್ಟು. ಬಟ್ ಇನ್ಸ್ಟೆಡ್ ಆಫ್ ದಟ್ ನಾವು ಕಾಜಲ್ನ ಯೂಸ್ ಮಾಡಿದ್ರೆ ಬೇಸಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈವ್ನಿಂಗ್ವರೆಗೂ ನಿಮ್ಗೆ ಆ ಸ್ಮೋಕಿ ಎಫೆಕ್ಟ್ ಹಾಗೇ ಇರುತ್ತೆ. ಸೊ ಕಾಜಲ್ನಲ್ಲೇ ನಾನು ಫಸ್ಟು ಒಂದು ಥಿಕ್ ಲೈನ್ನ ಸ್ಪ್ರೆಡ್ ಮಾಡಿ ದೆನ್ ಅದನ್ನು ನಾನು ನಾರ್ಮಲಾಗಿ ಒಂದು ಬ್ರಷ್ ತೊಗೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ತಿದ್ದೀನಿ ಕಂಪ್ಲೀಟಾಗಿ ನನ್ನ ಲ್ಯಾಶ್ ಲೈನ್ ಪೂರ್ತಿನೂ. ಓಕೆನಾ, ಅದು ನಿಮಗೊಂದು ಸ್ಮೋಕಿ ಎಫೆಕ್ಟ್ ಸಿಗುತ್ತೆ. ಕೆಳಗಡೆನೂ ಸಹ ನೀವು ಇನ್ನೊಂದು ರೌಂಡು ಥಿಕ್ ಲೇಯರ್ ಹಾಕ್ಕೊಳ್ಬೋದು. ವಾಟರ್ ಲೈನಲ್ಲಿ ಸಹ ಇನ್ನೊಂದು ಲೇಯರ್ ಥಿಕ್ಕಾಗಿ ಸ್ಪ್ರೆಡ್ ಮಾಡ್ಕೋಬೋದು ಬ್ರಷ್ನಲ್ಲೇ. ಸೊ ನಾನು ಇಲ್ಲೇನು ಮಾಡ್ತಿಲ್ಲ, ನಾರ್ಮಲ್ ಸಿಂಪಲ್ ಲುಕ್ ಒಂದು ತೋರಿಸ್ತಿದ್ದೀನಿ. ಸೊ ಒನ್ಸ್ ಎರಡು ಸ್ಪ್ರೆಡ್ ಮಾಡಿದಾದ್ಮೇಲೆ ನೋಡಿ ನಿಮಗೆ ಇಮ್ಮಿಡಿಯೇಟಾಗಿ ಸ್ಮೋಕಿ ಎಫೆಕ್ಟ್ ಬರುತ್ತದು ಅಲ್ವಾ, ಸ್ಮೋಕಿ ಐ ಮೇಕಪ್ ಲುಕ್ ಕಾಣಿಸ್ಬಿಡುತ್ತೆ. ಸೊ ನೀವು ಈ ಥರನೇ ಎಷ್ಟೇ ಬಿಟ್ಟರು ಎವ್ರಿ ಡೇ ಲುಕ್ಕು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದಾದಮೇಲೆ ಐಲೈನರ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಇಲ್ಲಿ ಐಲೈನರ್ ಹಾಕಿಲ್ಲ. ಸೊ ಇನ್ನೊಂದು ಚೂರು ಎಕ್ಸ್ಟೆಂಡ್ ಮಾಡಿ ಇದನ್ನೇ ಐ ಶ್ಯಾಡೋಸ್ನ ಅಪ್ಲೈ ಮಾಡ್ತಿದ್ದೀನಿ. ನಾನು ಬ್ರೌನ್, ಗೋಲ್ಡನ್ ಆ್ಯಂಡ್ ಸಿಲ್ವರ್ ಆ್ಯಶ್, ಗ್ರೇ ಕಲರ್, ಸಿಲ್ವರ್ ಆ್ಯಶ್ ಆ್ಯಂಡ್ ಬ್ರೌನ್ ಗೋಲ್ಡನ್ ಕಲರ್ನ ತೊಗೊಂಡು ಅದ್ರ ಮೇಲೆ ಸ್ಪ್ರೆಡ್ ಔಟ್ ಮಾಡ್ತಾಯಿದ್ದೀನಿ ನೀಟಾಗಿ. ಜಾಸ್ತಿ ಏನು ಅಪ್ಲೈ ಮಾಡ್ತಿಲ್ಲ. ಇದೊಂದು ಗ್ಲಿಟರ್ ಐ ಶ್ಯಾಡೋ, ಸ್ವಲ್ಪ ಪಿಗ್ಮೆಂಟ್ ಕಡಿಮೆ ಇರುತ್ತೆ, ಗ್ಲಿಟ್ರಿ ಜಾಸ್ತಿ ಇರುತ್ತೆ, ಶೈನ್ ಜಾಸ್ತಿ ಇರುತ್ತೆ. ಸೊ ಅದನ್ನೇ ನಾನು ಅಪ್ಲೈ ಮಾಡ್ಕೋತಿದ್ದೀನಿ. ನೀವು ಇದನ್ನು ಡೈಲಿ ಕೂಡ ಯೂಸ್ ಮಾಡ್ಬೋದು. ಲೈಕ್ ಆಫೀಸ್ಗೆ ಹೋಗೋರು ಸ್ಮೋಕಿ ಐಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಸೊ ಈ ಥರ ನೋಡಿ ನಾನು ಗ್ಲಿಟರ್ ಐ ಶ್ಯಾಡೋಸ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಅಪ್ಲೈ ಮಾಡ್ಕೊಂಡು ಅದನ್ನೇ ನೀಟಾಗಿ ಸ್ಪ್ರೆಡ್ ಮಾಡಿ ಏನು ಕವರ್ ಮಾಡಿದ್ದೀನಿ ನೀಟಾಗಿ. ಎಲ್ಲೇ ಶಾರ್ಪ್ ಎಡ್ಜಸ್ ಕಾಣಿಸ್ದೇ ಇರೋ ರೀತಿ ಚೆನ್ನಾಗಿ ಅದನ್ನು ಬ್ರಷಸ್ಸಲ್ಲಿ ಕ್ಲೀನ್ ಮಾಡಿದ್ದೀನಿ. ಸೊ ಇದನ್ನು ಲ್ಯಾಶಸ್ಗೆ ಅಪ್ಲೈ ಮಾಡ್ಕೊತಿದ್ದೀನಿ. ಈಗ ನಾನು ಅದೇ ಕಾಜಲ್ನ ಸ್ಪೂಲಿ ಬ್ರಷಲ್ಲಿ ಲ್ಯಾಶಸ್ಗೆ ಹಾಗೆ ಐಬ್ರೋಸ್ಗೆ ಸಹ ಅದನ್ನೇ ಅಪ್ಲೈ ಮಾಡ್ಕೊತಿದ್ದೀನಿ. ನಾರ್ಮಲಿ ಐ ಲ್ಯಾಶಸ್ ಯೂಸ್ ಮಾಡ್ತಾರಲ್ವ, ಸೊ ನಾನು ಆ ಥರ ಏನು ಐ ಲ್ಯಾಶಸ್ ಯೂಸ್ ಮಾಡಿಲ್ಲ ಸಪ್ರೇಟಾಗಿ. ಆ ಕಾಜಲ್ನೇ ಜಸ್ಟ್ ಒಂದು ಪ್ರಾಡಕ್ಟಿಂದ ಯಾವ ಥರ ಅಪ್ಲೈ ಮಾಡ್ಬೋದು ಅನ್ನೋದನ್ನ ತೋರಿಸ್ತಿದ್ದೀನಿ ಅಷ್ಟೇ ನಾನು. ಕಾಜಲಿಂದ ನಮಗೆ ನೋಡಿ ಐ ಲ್ಯಾಶಸ್ ಥರ ಯೂಸ್ ಮಾಡ್ಬೋದು. ಓಕೆ, ಐಬ್ರೋ ಲಿಕ್ವಿಡ್ ಥರನೂ ಯೂಸ್ ಮಾಡ್ಬೋದು, ಕಾಜಲ್ ಸಪ್ರೇಟಾಗಿ ಯೂಸ್ ಮಾಡ್ಬೋದು. ಸೊ ಆ್ಯಂಡ್ ಅದೇ ಕಾಜಲ್ನ ನಾನು ಬೊಟ್ಟಿಗೆ ಸಹ ಇಟ್ಕೊಂಡಿದ್ದೀನಿ. ಸೊ ಒನ್ಸ್ ಬೊಟ್ಟಿಟ್ಟಿದ್ದಾದಮೇಲೆ ಎಂಟೈರ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಸೊ ಈ ಎಕ್ಸ್ಪೆರಿಮೆಂಟ್ ಹೇಗಿತ್ತು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಸೊ ಇದು ನಾರ್ಮಲಾಗಿ ನಾವು ಡೈಲಿ ಬೇಸಿಸಲ್ಲಿ ಸಹ ಸ್ಮೋಕಿ ಐಸ್ನ ಮಾಡ್ಕೊಳ್ಬೋದು. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಇನ್ನೊಂದು ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಸೊ ಈ ಲುಕ್ ನಿಮಗೆ ಯಾವ ಥರ ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ. ಬಾಯ್.